ನ್ಯೂಸ್ಗೆ ಸ್ವಾಗತ. ನಾನು ನಿಮ್ಮ ದಿವ್ಯ ವಸಂತ. ಗಂಡು ಮಕ್ಕಳಿಗೆ ಹೆಣ್ಣು ಸಿಕ್ತಿಲ್ಲ ಅಂತ ಹೇಳಿ ಗಂಡು ಮಕ್ಕಳು ಗೋಗರಿತಿದ್ದಾರೆ. ಎಷ್ಟೋ ಗಂಡು ಮಕ್ಕಳು ಆತ್ಮಹತ್ಯೆ ಮಾಡ್ಕೋತಿದ್ದಾರೆ, ನಮಗೆ ಮದುವೆ ಆಗ್ತಿಲ್ಲ ಅಂತ. ಇಲ್ಲಿ ಕೇಳ್ರಪ್ಪೋ ಕೇಳಿ, ಕ್ರಿಕೆಟ್ ದೇವ್ರು ಸಚಿನ್ ಅವರ ಮಗಳಿಗೆ ಗಂಡು ಸಿಕ್ತಿಲ್ವಂತೆ. ಇದು ಎಂಥ ಸುದ್ದಿ ಇದು! ಸಚಿನ್ ಅವರ ಮಗಳಿಗೆ ಗಂಡು ಸಿಗ್ತಾ ಇಲ್ಲ. ಕ್ರಿಕೆಟ್ನ ದೇವ್ರು ಮಾಜಿ ಭಾರತದ ಆಟಗಾರ ಆಗಿರುವಂತ ಸಚಿನ್ ತೆಂಡೂಲ್ಕರ್ ಅವರ ಮಗಳಿಗೆ ಗಂಡು ಸಿಗ್ತಿಲ್ಲ. ಕ್ರಿಕೆಟರ್ ಶುಭ್ಮನ್ ಗಿಲ್ ಜೊತೆ ಸಾರಾ ಅವರ ಹೆಸರು ಓಡಾಡ್ತಿತ್ತು. ಆದ್ರೆ ಸಾರಾ ಸಚಿನ್ ಶುಭ್ಮನ್ ಗಿಲ್ ಸಂಬಂಧ ಬರ್ಕತ್ತಾಗ್ಲಿಲ್ಲ. ಬೇರೆ ನೋಡೋಣ ಅಂದ್ರೆ ಸಾರಾ ತೆಂಡೂಲ್ಕರ್ಗೆ ಗಂಡೇ ಸಿಗ್ತಿಲ್ಲ. ಹೀಗಾಗಿ ಅಕ್ಕನಿಗಿಂತ ಮೊದಲು ತಾನೇ ಮದುವೆ ಆಗೋದಕ್ಕೆ ಮುಂದಾಗಿದ್ದಾನೆ ತಮ್ಮ ಅರ್ಜುನ್. ಅಕ್ಕನ ಫ್ರೆಂಡ್ಗೆ ಕಾಳ್ ಹಾಕಿ ಪಟಾಯಿಸ್ಕೊಂಡಿದ್ದಾನೆ ಅರ್ಜುನ್ ತೆಂಡೂಲ್ಕರ್. ಸಾರಾ ಸಚಿನ್ ಮತ್ತು ಸಾನಿಯಾ ಚಂದೋಕ್ ಅವರು ಒಂದು ಚಿಕ್ಕ ವಯಸ್ಸಿನಿಂದ ಸ್ನೇಹಿತರು. ಸಾನಿಯಾ ಚಂದೋಕ್ ಆಗಾಗ ಸಾರಾ ತೆಂಡೂಲ್ಕರ್ ಅವರ ಮನೆಗೆ ಬಂದೋಗ್ತಿದ್ರು. ಸಾನಿಯಾ ಚಂದೋಕ್ ಖ್ಯಾತ ಉದ್ಯಮಿಯ ಮಗಳು. ಸಾನಿಯಾ ಚಂದೋಕ್ ಕೂಡ ಯುವ ಉದ್ಯಮಿ ಆಗಿದ್ದಾರೆ. ಮೊನ್ನೆ ಅರ್ಜುನ್ ತೆಂಡೂಲ್ಕರ್ ಮತ್ತು ಸಾನಿಯಾಗೆ ಎಂಗೇಜ್ಮೆಂಟ್ ಆಗಿತ್ತು. ಸಾನಿಯಾ ಚಂದೋಕ್ ಏಜ್ ಎಷ್ಟು ಅಂತ ಇನ್ನು ಸದ್ಯಕ್ಕೆ ಗೊತ್ತಾಗ್ತಿಲ್ಲ. ಬಟ್ ಸಾರಾ ಅವರ ಫ್ರೆಂಡ್ ಅಂತ ಹೇಳಿದ್ರೆ ಸಾನಿಯಾಗೂ ಕೂಡ ಹೆಚ್ಚು ಕಡಿಮೆ 27 ವರ್ಷ ಇರಬಹುದು. ಹಾಗಾದ್ರೆ ಮದುವೆ ವಿಚಾರದಲ್ಲಿ ಅಪ್ಪನಂತೆಯೇ ಆದ್ರ ಅರ್ಜುನ್. ಸಚಿನ್ಗಿಂತ ಅವರ ಹೆಂಡತಿ ಅಂಜಲಿ ಅವರ ವಯಸ್ಸು ಜಾಸ್ತಿ. ಈಗ ಅರ್ಜುನ್ಗಿಂತ ಅವರು ಮದುವೆ ಆಗ್ತಿರೋ ಹುಡುಗಿ ಸಾನಿಯಾ ವಯಸ್ಸು ಜಾಸ್ತಿನಾ? ಕೇಳ್ರಪ್ಪೋ ಕೇಳಿ, ಇದೊಂಥರ ಒಂದು ಬಿಗ್ ನ್ಯೂಸ್ ಆಗೋಗ್ಬಿಟ್ಟಿದೆ. ಸಚಿನ್ ತೆಂಡೂಲ್ಕರ್ ಅವರ ಮಗಳಿಗೆ ಗಂಡು ಸಿಗ್ತಿಲ್ಲ ಅಂತಂದ್ರೆ ಇನ್ನು ನಾರ್ಮಲ್ ಹುಡುಗಿರ್ ಕತೆ ಏನು? ಅವರಿಗೆ ಎಂಥ ಹುಡುಗರು ಸಿಗ್ಬೋದು? ಎಸ್, ಈಗಾಗಲೇ ನೀವು ಗಮನಿಸ್ತಿದ್ದೀರಾ ಫೋಟೋಗಳಲ್ಲಿ ಸಚಿನ್ ತೆಂಡೂಲ್ಕರ್ ಅವರು ಅವ್ರಿಗಿಂತ ಏಜಲ್ಲಿ ಜಾಸ್ತಿ ಆಗಿದ್ದಂಥ ಅಂಜಲಿ ಅವ್ರನ್ನ ಮದುವೆ ಆಗಿದ್ರು. ಈಗ ಅಪ್ಪನ ಸಾಲನ್ನೇ ಹಿಡಿದ್ರ ಯುವ ಭಾರತದ ಆಟಗಾರ ಆಗಿರುವಂತಹ ಅರ್ಜುನ್ ತೆಂಡೂಲ್ಕರ್ ಅವರು ಕೂಡ ನಮ್ಮ ಇಂಡಿಯಾದಲ್ಲಿ ಆಡ್ತಿದ್ದಾರೆ, IPLಗೆ ಆಡ್ತಾರೆ. ಈಗ ಅವರು ಕೂಡ ಅಪ್ಪನ ಥರನೇ ಕ್ರಿಕೆಟರ್ ಆದರೂ ಈಗ ಅಪ್ಪನ ಥರನೇ ಮದುವೆ ಆಗ್ತಿದ್ದಾರೆ. ಅವರ ತಾಯಿಗೂ ಮತ್ತು ಅವರ ತಂದೆಗೂ ವಯಸ್ಸಲ್ಲಿ ಅಂತರ ಇದೆ. ಈಗ ಅರ್ಜುನ್ ಮದುವೆ ಆಗ್ತಿರುವಂಥ ಸಾನಿಯಾ, ಆ ಹುಡುಗಿ ಕೂಡ ಈಗ ಸಾರಾ ಅಲಿ ಖಾನ್ ಅವರ ಫ್ರೆಂಡ್ ಅಂತಂದರೆ ಅವ್ರಿಗೂ ಕೂಡ ಆಲ್ಮೋಸ್ಟ್ ಒಂದು 27 ಏಜ್ ಆಗಿರಬಹುದು. ಈಗ ಅವ್ರಿಗಿಂತ ದೊಡ್ಡ ವಯಸ್ಸಿನ ಒಂದು ಹುಡುಗಿಯನ್ನ ಮದುವೆ ಆಗ್ತಿದ್ದಾರೆ ಅರ್ಜುನ್ ಅನ್ನೋದು ಒಂದು ಸುದ್ದಿ ಈಗ ಎಲ್ಲ ಕಡೆ ವೈರಲ್ ಆಗ್ತಾ ಇದೆ. ಎಸ್, ಕ್ರಿಕೆಟ್ ಶುಭ್ಮನ್ ಗಿಲ್ ಜೊತೆ ಸಾರಾ ಅವರ ಹೆಸರು ಓಡಾಡ್ತಿತ್ತು. ಆದರೆ ಸಾರಾ ಅವ್ರಿಗೂ ಶುಭ್ಮನ್ ಗಿಲ್ ಅವ್ರಿಗೂ ಹೊಂದಾಣಿಕೆ ಆಗಲಿಲ್ಲ, ಅದನ್ನ ಅಲ್ಲಿಗೆ ಬಿಟ್ಟರು. ಈಗ ಇನ್ನೂ ಸಾರಾ ಅವ್ರಿಗೆ ಹುಡುಗ ಸಿಕ್ಕಿಲ್ಲ. ಆದರೆ ಸಾರಾ ಅವರ ತಮ್ಮ ಅರ್ಜುನ್ ತೆಂಡೂಲ್ಕರ್ ಅವ್ರಿಗಿನ್ನೂ ಈಗ ಒಂದು 24 ಅಥವಾ 23 ವಯಸ್ಸಾಗಿರ್ಬೋದು. ಬಟ್ ಅವ್ರು ಮದುವೆ ಆಗ್ತಿರುವಂಥ ಹುಡುಗಿ ವಯಸ್ಸೇನಿದೆ ಅವ್ರಿಗೆ ಒಂದು 27 ವಯಸ್ಸು ಆಗಿರಬಹುದು. ಯಾಕಂದರೆ ಇನ್ನೂ ಅದು ಅಫಿಷಿಯಲ್ ಆಗಿ ಗೊತ್ತಿಲ್ಲ. ಬಟ್ ಸಾರಾ ಅವರಿಗೆ ಫ್ರೆಂಡು, ಸಾರಾ ಅವರಿಗೆ ಸಾನಿಯಾ ಚಿಕ್ಕ ವಯಸ್ಸಿಂದನೂ ಫ್ರೆಂಡು. ಹಾಗೆ ಅರ್ಜುನು ಕೂಡ ಸಾರಾ ಅವ್ರನ್ನ ತುಂಬ ಚಿಕ್ಕ ವಯಸ್ಸಿಂದ ನೋಡ್ಕೊಂಡು ಬಂದಿದ್ದಾರೆ. ಇಬ್ಬರು ಗೆಳೆಯರು ಅನ್ನೋ ಒಂದು ಮಾತಿದೆ. ಆ ಗೆಳೆತನ ಈಗ ಪ್ರೀತಿಗೆ ಟರ್ನ್ ಆಗಿ ಈಗ ಮದುವೆ ಆಗೋ ಲೆವೆಲ್ ಕೂಡ ಹೋಗಿದೆ. ಹಾಗಾದರೆ ಸಚಿನ್ ತೆಂಡೂಲ್ಕರ್ ಅವರ ಸಾಲನ್ನೇ ಅವರ ಮಗ ಕೂಡ ಹಿಡಿದ್ರಾ? ಅವರ ತಂದೆ ಹೇಗೆ ಅವ್ರಿಗಿಂತ ವಯಸ್ಸಲ್ಲಿ ಜಾಸ್ತಿ ಆಗಿದ್ದಂತಹ ಅಂಜಲಿ ಅವ್ರನ್ನ ಪ್ರೀತಿಸಿ ಮದುವೆ ಆದರು ಇಷ್ಟಪಟ್ಟು, ಅದೇ ರೀತಿ ಅರ್ಜುನ್ ಅವರು ಕೂಡ ಸಾನಿಯಾ ಅವರು ಕೂಡ ಅರ್ಜುನ್ ಅವ್ರಿಗಿಂತ ವಯಸ್ಸಲ್ಲಿ ತುಂಬ ದೊಡ್ಡವರಿದ್ದಾರೆ ಅನ್ನೋ ಒಂದು ಮಾತುಕತೆಗಳು ಎಲ್ಲ ಕಡೆ ವೈರಲ್ ಆಗ್ತಾ ಇದೆ. ಹಾಗಾಗಿ ಅವ್ರಿಗಿಂತ ಏಜಲ್ಲಿ ಜಾಸ್ತಿ ಆಗಿರುವಂಥ ಸಾನಿಯಾ ಅವ್ರನ್ನ ಪ್ರೀತಿಸಿ ಮದುವೆ ಆಗ್ತಿದ್ದಾರಾ ಅರ್ಜುನ್ ಅವರು ಅಂತ ಹೇಳಿ ಎಲ್ಲ ಕಡೆ ಈಗ ಸುದ್ದಿ ವೈರಲ್ ಆಗ್ತಿದೆ. ಅದಕ್ಕಿಂತ ಮುಖ್ಯವಾದ ಸುದ್ದಿ ಏನಂತಂದರೆ ಸಾರಾ ಅವ್ರಿಗೆ ಇನ್ನೂ ಗಂಡು ಸಿಕ್ಕಿಲ್ಲ. ಈಗ ಅಕ್ಕ ಅರ್ಜುನ್ಗೆ ಸಾರಾ ಅವರು ಅಕ್ಕ ಆಗಬೇಕು. ಇನ್ನು ಅಕ್ಕನ ಮದುವೆಯನ್ನು ಮಾಡಿದೆ
ಏನು ಅರ್ಜುನ್ ಟೆಂಡೂಲ್ಕರ್ ಅವ್ರು ಏನಿದ್ದಾರೆ ಸಾರಾ ಅವರ ತಮ್ಮ ಅವರು ಮದುವೆ ಆಗ್ತಿದಾರಲ್ಲ, ಯಾಕೆ ಸಾರಾ ಅವ್ರಿಗೆ ಗಂಡು ಸಿಗ್ತಿಲ್ವಾ ಅನ್ನೋ ಒಂದು ಸುದ್ದಿ ಕೂಡ ಈಗ ಎಲ್ಲ ಕಡೆ ವೈರಲ್ ಆಗ್ತಿದೆ. ನೋಡಿ, ಸಚಿನ್ ಅವರ ಮಗಳು ಅಂತಂದ್ರೆ ಅವ್ರಿಗೆ ಸಾಕಷ್ಟು ಹುಡುಗರು ಕ್ಯೂ ನಿಂತ್ಕೋತಾರೆ ಮದುವೆ ಆಗೋದಕ್ಕೆ ಸಾರಾ ಅವ್ರನ್ನ. ಅಂಥದ್ರಲ್ಲಿ ಸಾರಾ ಅವ್ರಿಗೆ ಹುಡುಗ ಸಿಗ್ತಿಲ್ವಾ ಅನ್ನೋದು ಇಲ್ಲ, ಅಂದ್ರೆ ಅರ್ಜುನ್ ಸಾರಾ ಅವ್ರಿಗಿಂತ ಬೇಗ ಮದುವೆ ಆಗ್ತಿದಾರಲ್ಲ, ಯಾಕೆ ಅವ್ರಿಗೆ ಮದುವೆ ಆಗೋದಕ್ಕೆ ಅರ್ಜೆಂಟಾ ಅಂತ. ಇನ್ನು ಚಿಕ್ಕ ವಯಸ್ಸು, ಇನ್ನೊಂದು ಸ್ವಲ್ಪ ದಿನ ವೆಯ್ಟ್ ಮಾಡಿ ಮದುವೆ ಆಗ್ಬೋದಿತ್ತು. ಆದರೆ ಇಷ್ಟು ಬೇಗ ಮದುವೆ ಯಾಕೆ ಆಗ್ತಿದ್ದಾರೆ? ಇದನ್ನೆಲ್ಲ ಗಮನಿಸಿದ್ರೆ ಸಾನಿಯಾ ಅವರು ಅರ್ಜುನ್ಗಿಂತ ಜಾಸ್ತಿ ವಯಸ್ಸಿನವರಾಗಿದ್ದಾರೆ. ಹಾಗಾಗಿ ಸಾನಿಯಾ ಅವ್ರ ಮನೆಯಲ್ಲಿ ಒತ್ತಡ ಇರ್ಬೋದು ಮದುವೆ ಬೇಗ ಆಗು ಅಂತ ಹೇಳಿ. ಹೀಗಾಗಿ ಅರ್ಜುನ್ ಅವರು ಸ್ವಲ್ಪ ಅವರ ಅಕ್ಕನ ಮದುವೆನ ಆಮೇಲೆ ಮಾಡಿದ್ರೆ ಆಯಿತು ಅಂತ ಹೇಳಿ, ಅಥವಾ ಸಚಿನ್ ಟೆಂಡೂಲ್ಕರ್ ಅವರ ಕುಟುಂಬದವರು, ಅವ್ರ ಫ್ಯಾಮಿಲಿಯವರೆಲ್ಲ ನಿರ್ಧಾರ ಮಾಡಿ ಅರ್ಜುನ್ಗೆ ಮದುವೆ ಮಾಡೋದಕ್ಕೆ ಮುಂದಾಗಿದ್ದಾರಾ ಅಂತ. ಯಾಕಂದರೆ ಯಾವಾಗ್ಲೂ ಫ್ಯಾಮಿಲಿಯಲ್ಲಿ ಫಸ್ಟ್ ಹುಡುಗಿಗೆ ಮದುವೆ ಮಾಡ್ತಾರೆ. ಫಸ್ಟ್ ಹುಡುಗಿಗೆ ಮದುವೆ ಆದಮೇಲೆ ಹುಡುಗನಿಗೆ ಮದುವೆ ಮಾಡುವಂಥದ್ದು ನಮ್ಮ ಸಂಪ್ರದಾಯಗಳು ಹಾಗೆ ಇರೋದು. ಇಂಡಿಯನ್ ಟ್ರೆಡಿಷನಲ್ ಮ್ಯಾರೇಜಸ್ ಅದೇ ಥರ ಹೋಗೋದು. ಬಟ್ ಇಲ್ಲಿ ಏನಂತಂದರೆ ಸಚಿನ್ ಅವರೇ ಅವರ ಮಗನಿಗೆ ಬೇಗ ಮದುವೆ ಮಾಡ್ತಿದ್ದಾರೆ. ಸಾರಾಗೆ ಇನ್ನೂ ಹುಡುಗನೇ ಹುಡುಕಿಲ್ಲ. ಈಗ ಸಾರಾ ಅವರು ಶುಭ್ಮನ್ ಗಿಲ್ ಹೆಸರು ಆಗಾಗ ಓಡಾಡ್ತಿತ್ತು, ಇವಾಗ ಅದು ಮುರಿದೋಗ್ಬಿಟ್ಟಿದೆ, ಅವರ ಸಂಬಂಧ ಇಲ್ಲ, ಅವರಿಬ್ಬರ ಮಧ್ಯೆ ಬ್ರೇಕಪ್ ಆಗಿದೆ. ಮತ್ತೊಂದು ಹುಡುಗನ ಜೊತೆ ಸಾರಾ ಅವ್ರ ಹೆಸರು ಎಲ್ಲೂ ಕೂಡ ಕೇಳಿ ಬಂದಿಲ್ಲ. ಅವ್ರು ಯಾವುದಾದ್ರೂ ಲವ್ವಲ್ಲಿ ಬಿದ್ದಿರ್ಬೋದು, ಅಥವಾ ಡೇಟಿಂಗ್ ಮಾಡ್ತಿದ್ದಾರೆ, ಅಥವಾ ಮತ್ತೊಂದೇನೋ ಇದೆ, ಆ ಥರದ್ದು ಯಾವುದೂ ಕೇಳಿ ಬಂದಿಲ್ಲ. ಇನ್ನು ಸಾನಿಯಾ ಅವರ ಏನು ಸಾರಾ ಅವರ ಫ್ರೆಂಡ್ ಆಗಿರುವಂಥ ಸಾನಿಯಾ ಅವರ ವಿಚಾರಕ್ಕೆ ಬಂದರೆ, ಅವರು ಕೂಡ ಒಂದಷ್ಟು ಓದ್ಕೊಂಡಿದ್ದಾರೆ. ಅವರ ಓದೆಲ್ಲ ಮುಗ್ದಿರುವಂಥದ್ದು ಮುಂಬೈಯಲ್ಲಿ ಓದಿ ಫಾರಿನ್ಗೂ ಹೋಗ್ಬಿಟ್ಟು ಅವರು ಒಂದು ಕೋರ್ಸನ್ನು ಮಾಡ್ಕೊಂಡ್ಬಂದಿದ್ದಾರೆ. ಇಲ್ಲಿ ಸೆಲೆಬ್ರಿಟಿ ಡಾಗ್ಸ್ಗಳನ್ನ, ಅಂದರೆ ಡಾಗ್ಸ್ಗಳಿಗೆ ಅವರು ಪ್ರಾಣಿ ಪ್ರಿಯರು ಮತ್ತು ಡಾಗ್ ಲವರು. ಆ ನಾಯಿಗಳಿಗೆ ಒಂದು ಸೆಲೆಬ್ರಿಟಿ ಲೆವೆಲಲ್ಲಿ ಟ್ರೀಟ್ಮೆಂಟ್ ಕೊಡುವಂಥ ಒಂದು ಸಲೂನನ್ನು, ಒಂದು ಏನು ಅನಿಮಲ್ ಸಲೂನನ್ನು ಇಟ್ಕೊಂಡಿದ್ದಾರೆ. ಅವರು ಕೂಡ ಒಂದು ಉದ್ಯಮಿ ಆಗಿದ್ದಾರೆ. ಅಂದರೆ ಯುವ ವಯಸ್ಸಿನಲ್ಲೇ ಅವರೇ ಒಂದು ತಮ್ಮದಾದ ಒಂದು ಕೆಲಸವನ್ನು ಮಾಡ್ತಿದ್ದಾರೆ. ಒಂದು ಏನು ಡಾಗ್ ಸಲೂನ್ ಅಂತ ಇಟ್ಕೊಂಡಿದ್ದಾರೆ. ಸೊ ಅಲ್ಲಿ ಅಂದರೆ ಅವರು ಕೂಡ ಡಾಗ್ ಲವರ್ ಆಗಿರೋದ್ರಿಂದ ಆ ನಾಯಿಗಳಿಗೆ ಈಗ ಹೇಗೆ ನಾವು ಹೆಣ್ಮಕ್ಳು ಪಾರ್ಲರ್ಗೆಲ್ಲ ಹೋದಾಗ ಏನು ಫೇಶಿಯಲ್ಲು, ಪೆಡಿಕ್ಯೂರ್, ಮೆನಿಕ್ಯೂರ್ ಈ ಥರ ಮಾಡಿಸ್ಕೋತೀವಿ, ಅದೇ ಥರ ನಾಯಿಗಳಿಗೂ ಕೂಡ ಬಾಡಿ ವಾಶು, ಅವಕ್ಕೂ ಫೇಸ್ ವಾಶು, ಆ ಥರದ್ದೆಲ್ಲ ಇರುತ್ತೆ. ಆ ಥರದ ಒಂದು ಸಲೂನನ್ನು ಸಾನಿಯಾ ಅವರು ಈಗ ಮುಂಬೈನಲ್ಲಿ ಇಟ್ಕೊಂಡಿದ್ದಾರೆ. ಸೊ ಅದು ಕೂಡ ಅವ್ರದ್ದೊಂದು ದೊಡ್ಡ ಒಂದು ಇನ್ಕಮ್ ಸೋರ್ಸು ಸಾನಿಯಾ ಅವ್ರಿಗೆ. ಅವರು ಕೂಡ ಯುವ ಉದ್ಯಮಿ. ಇನ್ನು ಅರ್ಜುನ್ ಅವರು ಕೇಳಬೇಕಾ, ಅರ್ಜುನ್ ಅವರು ಇಂಡಿಯಾ ಟೀಮಲ್ಲಿ ಆಡ್ತಿದ್ದಾರೆ. ಅವರು ಲೆಫ್ಟ್ ಬೌಲರು, ತುಂಬ ಸ್ಪೀಡ್ ಬೌಲರು, ಅದ್ರ ಜೊತೆಗೆ ಆಲ್ರೌಂಡರ್ ಕೂಡ. ಇನ್ನು ಅವರ ಕೆರಿಯರಲ್ಲೂ ಕೂಡ ಉತ್ತುಂಗದಲ್ಲಿದ್ದಾರೆ. ಸೊ ಸಾನಿಯಾ ಅವರು ಕೂಡ ಅವ್ರದ್ದೇ ಆದಂಥ ಒಂದಷ್ಟು ಕೆಲಸಗಳಲ್ಲಿ ಅವ್ರನ್ನ ತೊಡಗಿಸ್ಕೊಂಡಿದ್ದಾರೆ. ಅವ್ರದ್ದು ಕೂಡ ಒಂದು ಉದ್ಯಮ ಇದೆ. ಮತ್ತು ಅವರು ಒಂದು ದೊಡ್ಡ ಒಂದು ಫ್ಯಾಮಿಲಿಯಿಂದ ಬಂದಿರುವಂಥವ್ರು ಸಾನಿಯಾ ಅವರು. ಹಾಗಾಗಿ ಇವರಿಬ್ಬರ ಪ್ರೀತಿಯನ್ನು ಮೆಚ್ಚಿ ಈಗ ಸಚಿನ್ ಟೆಂಡೂಲ್ಕರ್ ಅವರ ಫ್ಯಾಮಿಲಿ ಹಾಗೆ ಸಾನಿಯಾ ಅವರ ಫ್ಯಾಮಿಲಿ ಮದುವೆ ಮಾಡೋದಕ್ಕೆ ಮುಂದಾಗಿದ್ದಾರೆ. ಈಗ ಆಲ್ರೆಡಿ ಎಂಗೇಜ್ಮೆಂಟ್ ಆಗಿದೆ, ಸದ್ಯದ್ರಲ್ಲಿ ಅವರ ಮದುವೆ ಕೂಡ ಆಗುತ್ತೆ. ಬಟ್ ಸಾರಾ ಅವರ ಮದುವೆ ಆಗ್ತಿಲ್ವಲ್ಲ ಅನ್ನೋದೊಂದು ನೋವು ಈಗ ಎಲ್ಲರಲ್ಲೂ ಇರುವಂಥದ್ದು. ಹುಡುಗನಿಗೆ ಬೇಗ ಮದುವೆ ಮಾಡ್ತಿದ್ದಾರೆ, ಯಾಕೆ ಹುಡುಗಿಗೆ ಮಾಡ್ತಿಲ್ಲ ಅಂತ ಹೇಳಿ. ಆ್ಯಂಡ್ ಸಾನಿಯಾ ಅವರ ಇಲ್ಲ ಅಥವಾ ಅವರ ಫ್ಯೂಚರ್ ಪ್ಲ್ಯಾನ್ ಏನಾದರೂ ಬೇರೆ ಇದೆಯಾ, ಅಥವಾ ಅವರು ಯಾವುದಾದ್ರೂ ಲವ್ವಲ್ಲಿದ್ದಾರಾ, ಅಥವಾ ಆ ಹುಡುಗನಿಗೋಸ್ಕರ ವೆಯ್ಟ್ ಮಾಡ್ತಿದ್ದಾರಾ, ಅದು ಇನ್ನು ಸೋಷಿಯಲ್ ಮೀಡಿಯಾದಲ್ಲಿ ಎಲ್ಲೂ ಕೂಡ ವೈರಲ್ ಆಗಿಲ್ಲ. ಈ ಸೆಲೆಬ್ರಿಟಿಗಳ ಲೈಫ್ ಏನಿದೆ ಅದು ಆಲ್ಮೋಸ್ಟ್ ಸೋಷಿಯಲ್ ಮೀಡಿಯಾದಲ್ಲೇ ಎಕ್ಸ್ಪೋಸ್ ಆಗುವಂಥದ್ದು. ಹಾಗೆ ಎಕ್ಸ್ಪೋಸ್ ಆದಾಗಲೇ ನಮ್ಗೆಲ್ರಿಗೂ ಗೊತ್ತಾಗೋದು, ಓಕೆ ಇವರು ಲವ್ವಲ್ಲಿದ್ದಾರೆ, ಇವ್ರನ್ನ ಲವ್ ಮಾಡ್ತಿದ್ದಾರೆ, ಈ ಥರದ್ದೆಲ್ಲ ನಮ್ಗೆ ಅವಾಗ ಗೊತ್ತಾಗುತ್ತೆ ವಿಚಾರಗಳು. ಬಟ್ ಸ್ಟಿಲ್ ಶುಭ್ಮನ್ ಗಿಲ್ ಅದಾದಮೇಲೆ ಮತ್ತೆ ಸಾರಾ ಅವರು ಎಲ್ಲೂ ಎಕ್ಸ್ಪೋಸ್ ಆಗಿಲ್ಲ ಈ ಲವ್ ಆ್ಯಂಡ್ ರಿಲೇಷನ್ಶಿಪ್ನಲ್ಲಿ. ಬಟ್ ಅರ್ಜುನ್ ಅವರ ಮದುವೆ ಅಂತೂ ಈಗ ಫಿಕ್ಸ್ ಆಗಿದೆ. ಅರ್ಜುನ್ ಅವರ ಮದುವೆ ಈಗ ಸಾನಿಯಾ ಜೊತೆ ಫಿಕ್ಸ್ ಆಗಿರುವಂಥದ್ದು. ಈಗಾಗಲೇ ಎಂಗೇಜ್ಮೆಂಟ್ ಆಗಿದೆ. ಎಂಗೇಜ್ಮೆಂಟ್ ಆಗಿ ಇನ್ನೇನು ಮದುವೆ ಇನ್ನೇನು ಸದ್ಯದ್ರಲ್ಲೇ ನಡೆಯುತ್ತೆ. ಬಟ್ ಸಾರಾಗೆ ಹುಡುಗ ಸಿಕ್ಕಿಲ್ಲ. ಸಚಿನ್ ಅವರ ದೊಡ್ಡ ಮಗಳು ಸಚಿನ್ ಟೆಂಡೂಲ್ಕರ್ ಅಂತಂದರೆ ಅವ್ರಿಗೆ ಒಂದು ದೊಡ್ಡ ಹೆಸರೇ ಇದೆ. ಸೊ ಅಂಥವರ ಮಗಳಿಗೆ ಇನ್ನೂ ಯಾಕೆ ಹುಡುಗ ಸಿಕ್ಕಿಲ್ಲ ಅಂತ, ಅವರ ಮಗಳ ಮದುವೆನೇ ಫಸ್ಟ್ ಮಾಡ್ಬೋದಾಗಿತ್ತಲ್ಲ ಅನ್ನೋ ಒಂದು ಸುದ್ದಿ ಕೂಡ ಇದೆ. ಫಸ್ಟು ಸಾರಾ ಅವರ ಮದುವೆ ಮಾಡಿ ಆಮೇಲೆ ಅರ್ಜುನ್ ಅವರ ಮದುವೆ ಮಾಡ್ಬೋದಾಗಿತ್ತು. ಬಟ್
ಸ್ಟಿಲ್ ಅಕ್ಕನ ಮದುವೆ ಆಮೇಲೆ ಮಾಡಿದ್ರಾಯ್ತು, ಈಗ ನಾನು ಮದುವೆ ಸೆಟಲ್ ಆಗೋಣ ಅಂತ ಹೇಳಿ ಅರ್ಜುನ್ ಟೆಂಡೂಲ್ಕರ್ ಅವರು ಸಾನಿಯಾ ಅವ್ರನ್ನ ಮದುವೆ ಆಗ್ತಿದ್ದಾರೆ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.